ಕಾಣ್ತಿದೆ ಸರ್. ಹಾಂ ಹಾಂ, ಈ ಹುಲ್ಲು ಇದು ಒಂದು ಸ್ಪೆಷಲಿ ಇವಾಲ್ಡ್ ಹುಲ್ಲು. ಸ್ಪೀಶೀಸ್ ಹೆಸರೆಲ್ಲ ಟೈಟ್ಲಲ್ಲಿ ಬರೀತೀನಿ, ನೀನು ಅದನ್ನ ನೋಡ್ಕೊ ಆಮೇಲೆ. ಸರಿ ಸರ್. ಇದ್ರ ಸ್ಪೆಷಲಿ ಇದು ಈ ಜಾತಿ ಹುಲ್ಲು ಜಾಸ್ತಿ ಇರೋದು ಆಫ್ರಿಕಾದಲ್ಲಿ. ಹಾಂ. ಭಾರತದಲ್ಲೂ ಒಂದು ಎರಡು ಇದೆ. ಇದು ನಮ್ಮ ಭಾರತದಲ್ಲೂ ಕಂಡು ಬರುವಂಥದ್ದು. ಇದ್ರ ಸ್ಪೆಷಾಲಿಟಿ ಏನಂದರೆ ಕೆಲವು ಹುಲ್ಲು ಡೆಸಿಕೇಷನ್ ಪ್ರೂಫ್ ಅಂತ ಇರುತ್ತೆ. ಡೆಸಿಕೇಷನ್ ಅಂದರೆ ಈಗ 6 ತಿಂಗಳು 1 ವರ್ಷ ಎಲ್ಲ ಒಂದು ಹನಿ ಮಳೆನೂ ಬರಲೇ ಇಲ್ಲ ಅಂತ ಇಟ್ಕೊ. ಬದುಕಿರುತ್ತೆ. ಅವಾಗ ಏನಾಗುತ್ತೆ, ಫುಲ್ಲು ಒಣಗಿಬಿಟ್ಟು ಉಸಿರಾಟ, ಫೋಟೋಸಿಂಥಸಿಸ್ ಎಲ್ಲ ಕಮ್ಮಿ ಮಾಡಿಬಿಟ್ಟು ಕಾಯ್ತಾ ಕೂತ್ಕೊಳ್ಳುತ್ತೆ. 1 ವರ್ಷ 2 ವರ್ಷ ಎಲ್ಲ ಕಾಯೋ ಕೆಪಾಸಿಟಿ ಇದೆ ಫುಲ್ಲು ಬರ ಬಂದಾಗ ಬಿಸಿಲಲ್ಲಿ. ಆಮೇಲೆ ಮಳೆ ಬಂದಾಗ ತಕ್ಷಣ ಚಿಗುರ್ಕೊಳ್ಳುತ್ತೆ. ಇಷ್ಟೇ ದೊಡ್ಡದು ಸೈಜ್ ಇದ್ರದ್ದು. ಹೂ ನೋಡ್ಕೊ. ಓಕೆ, ಇದು ವೆರಿ ರೇರು. ಇದು ಬೊಟ್ಯಾನಿಕಲ್ ಕ್ಯೂರಿಯಾಸಿಟಿ ಅಂತ ಹೇಳ್ಬೋದು. ಆಮೇಲೆ ಇದನ್ನು ಬೆಳೆಯೋಂಥ ಗಾರ್ಡನ್ ಅವ್ರು ಇನ್ನೂ ರೆಡಿಯಾಗಿಲ್ಲ ಭಾರತದಲ್ಲಿ. ಇದನ್ನ ಅಪ್ರಿಷಿಯೇಟ್ ಮಾಡೋರು ರೆಡಿಯಾಗಿಲ್ಲ, ಐಡೆಂಟಿಫೈ ಮಾಡೋರು ಆಗಿಲ್ಲ, ಬೆಳೆಯೋರಂತೂ ಬರಲೇ ಇಲ್ಲ ಬಿಡು. ಆದರೂ ಇದೊಂದು ಒಳ್ಳೆ ವ್ಯಾಲ್ಯೂಬಲ್ ಗ್ರಾಸು. ಆಮೇಲೆ ನಮ್ಮ ಕರ್ನಾಟಕದಲ್ಲೂ ನಿಮ್ಮ ರಾಮನಗರದ ಏರಿಯಾದ ಇದು. ಹಾಂ, ಸೊ ಇಷ್ಟು ಮ್ಯಾಕ್ಸಿಮಮ್ ಸೈಜು, ಜಾಸ್ತಿ ಬೆಳೆಯಲ್ಲ ಇಷ್ಟು.